ಮಾತಾಡಬೇಕಾದ್ರೆ ಒಂದು ಮಾತು ಹೇಳಿದ್ರು. ಸರ್ವ ಜನಾಂಗದ ಶಾಂತಿಯ ತೋಟ ಹುಣಸೂರು ಕ್ಷೇತ್ರದಲ್ಲಿ ಇವತ್ತು ನೆಲೆ ಊರಿದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಒಂದು ಮಾತು ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಕಳೆದ 3 ವರ್ಷದಿಂದ ಕಾಂಗ್ರೆಸ್ನ ಪಕ್ಷ ಆಡಳಿತದಲ್ಲಿದೆ. ಸಂಪೂರ್ಣ ಬಹುಮತದಿಂದ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಅವರು ಆಡಳಿತವನ್ನ ಮಾಡ್ತಕ್ಕಂಥದಕ್ಕೆ ಇವತ್ತು ಮಾತೆತ್ತಿದ್ರೆ ಏನು ಹಲವಾರು ಸಮುದಾಯಗಳ ಹೆಸರನ್ನ ಮುಂದಿಟ್ಕೊಂಡು ರಾಜಕಾರಣವನ್ನು ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ಅಂತ ಸಮುದಾಯಗಳಿಗೆ ಇವತ್ತು ಕಾಂಗ್ರೆಸ್ನ ಸರ್ಕಾರ ಕಳೆದ 3 ವರ್ಷದಿಂದ ಯಾವ ರೀತಿ ನಡ್ಕೊಳ್ತಾ ಇದೆ, ನಿಜಕ್ಕೂ ಕೂಡ ಸಾಮಾಜಿಕವಾದಂತ ಒಂದು ನ್ಯಾಯ, ಸಾಮಾಜಿಕವಾದಂತ ಒಂದು ಬದ್ಧತೆ ಮತ್ತೆ ಕಾಳಜಿಯಿಂದ ಆಡಳಿತವನ್ನ ಮಾಡ್ತಾ ಇದ್ದಾರ ಅಂತಕ್ಕಂಥ ಪ್ರಶ್ನೆ ಎಲ್ಲ ಇವತ್ತು ನಾವು ನೀವು ಕೂಡ ಮಾಡಬೇಕಾಗ್ತದೆ. ಕಾರಣ ಇವತ್ತು SCP TSP ಅಲ್ಲಿ ಮೊದಲನೇ ವರ್ಷ 11,000 ಕೋಟಿ, ಎರಡನೇ ವರ್ಷ 14,000 ಕೋಟಿ, ಈ 3ನೇ ವರ್ಷ 11,500 ಕೋಟಿ, ಒಟ್ಟಾರೆಯಾಗಿ 37,000 ಕೋಟಿಗೂ ಹೆಚ್ಚು SCP TSP ಹಣ ಇವತ್ತೇನು ಪರಿಶಿಷ್ಟ ವರ್ಗದ ಒಂದು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಸಂಪೂರ್ಣವಾಗಿ ಇವತ್ತು ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಅದನ್ನ ಬೇರೆ ಕಡೆ ಬಳಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಸ್ವತಃ ಕಾಂಗ್ರೆಸ್ನವರು ಒಪ್ಕೊಂಡಿದ್ದಾರೆ. ಇದು ಇವತ್ತು ಹಿಂದುಳಿದಿರ್ತಕ್ಕಂಥ ವರ್ಗಕ್ಕೆ ನಿಜಕ್ಕೂ ಕೂಡ ಕಾಂಗ್ರೆಸ್ ನ್ಯಾಯ ಕೊಡಿಸ್ಲಿಕ್ಕೆ ಆಗ್ತದ? ಅವ್ರು ಭದ್ರಾಗಿದ್ದಾರ? ಆಲೋಚನೆ ಮಾಡಬೇಕಾಗ್ತದೆ. ಇವತ್ತು ಎಷ್ಟು ನಿಗಮಗಳಿದೆ, ಯಾವ ಒಂದು ನಿಗಮಗಳಲ್ಲಿ ಆಯಾ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಆ ಜನಾಂಗವನ್ನ ಇವತ್ತು ಸಮಾಜದಲ್ಲಿ ಉತ್ತಂಗಕ್ಕೆ ಏರಿಸ್ತಕ್ಕಂಥದಕ್ಕೆ ಅವಕಾಶಗಳಿದೆ. ಆದ್ರೆ ಅಂತ ಸಮುದಾಯಗಳನ್ನ ಇವತ್ತು ಬೀದಿ ಪಾಲ್ ಮಾಡಿ ಇವತ್ತು ಕಾಂಗ್ರೆಸ್ನವರು ಮಾತೆತ್ತಿದ್ರೆ ಗ್ಯಾರಂಟಿ ಕೊಡ್ತಾ ಇದ್ದೇವೆ ಅಂತ ನಿರಂತರವಾಗಿ ಸಮಾವೇಶಗಳನ್ನ ಮಾಡ್ಕೊಂಡು ಬತ್ತಾವ್ರೆ. ಸಮಾವೇಶಗಳು ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರದ ದುಡ್ಡಲ್ಲಿ, ಇನ್ನೇನು ಕಾಂಗ್ರೆಸ್ ಪಕ್ಷದ ದುಡ್ಡಲ್ಲೂ ಸಮಾವೇಶಗಳಾಗ್ತಾ ಇಲ್ಲ. ಮಾತೆತ್ತಿದ್ರೆ ಅದು ಯಾವುದೋ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 5 ಗ್ಯಾರಂಟಿಗಳ ಫಲಾನುಭವಿಗಳ ಸಮಾವೇಶ ಅಂತ ಮಾಡಿದ್ರು. 4 ತಿಂಗಳಿಗೋ 5 ತಿಂಗಳಿಗೋ 6 ತಿಂಗಳಿಗೋ ಒಂದ್ಸಲಿ ಹಿಡಿದು ಯಾವ್ದಾದ್ರೂ ಚುನಾವಣೆನೋ ಯಾವ್ದಾದ್ರೂ ಉಪಚುನಾವಣೆನೋ ಬಂದಾಗ ಆ ಹಣವನ್ನ ರಾಜಕೀಯವಾಗಿ ಅವರವರ ಚುನಾವಣೆಗಳಲ್ಲಿ ಗೆಲ್ತಕ್ಕಂಥದಕ್ಕೆ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದನ್ನ ನಾವೇನ್ ನೋಡ್ತಾ ಇದ್ದೇವೆ. ಬಹುಶಃ ಇವತ್ತು ಇಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹುಣಸೂರಿನಲ್ಲಿ ಇವತ್ತು ಸೇರಿರ್ತಕ್ಕಂಥ ನಿಮ್ಮೆಲ್ಲರನ್ನು ನಾನು ನೋಡಿದಾಗ ಎಲ್ಲೋ ಒಂದ್ ಕಡೆ ಚುನಾವಣೆಯ ಒಂದು ಕಾವು ಹುಣಸೂರು ಕ್ಷೇತ್ರದಿಂದನೇ ಪ್ರಾರಂಭ ಆಗೋಗದೆ. ಇನ್ನೂ 2 ವರ್ಷ ಆದೆ ಚುನಾವಣೆಗೆ, ಇವತ್ತು ನೋಡಿದ್ರೆ ಹುಣಸೂರು ಕ್ಷೇತ್ರದಲ್ಲಿ ಸೇರಿದಂತ ಜನ, ವಿಶೇಷವಾಗಿ ಹಳ್ಳಿಗಳಿಂದ ಬಂದಂತ ನಮ್ಮ ತಾಯಂದ್ರುಗಳು ತಲೆ ಮೇಲೆ ಕಳಶವನ್ನ ಹೊತ್ತು ಪಾಪ 2 ಗಂಟೆ 3 ಗಂಟೆ ಹರೀಶ್ ಗೌಡ್ರು ಕಾರಲ್ಲಿ ಬರ್ತಾ ಇದ್ರು, ನನ್ನ ಜೊತೆ ಬೈಕಲ್ಲಿ ಕುಂತ್ಕೊಂಡ್ರು, ಹೊಲ್ಟೇ ಬಿಟ್ರು ಮುಂದಕ್ಕೆ. ಇಲ್ಲ ನಾ ಕ್ಲಿಯರ್ ಮಾಡಿಸ್ತೀನಿ, ಹೋಗಿ ತಲುಪಕ್ಕಾಗಲ್ಲ, 20 ಕಿಲೋಮೀಟರ್ ಬಂದಿದ್ದೀವಿ ಬೈಕ್ ರ್ಯಾಲಿ, ಬರೋದಕ್ಕೆ ತಡ ಆಯ್ತು. ದಯಮಾಡಿ ಕ್ಷಮೆ ಕೋರ್ತೇನೆ. ಯಾಕೆಂದ್ರೆ ಹಳ್ಳಿಗಳಿಂದ ಬಂದಂತ ಹೆಣ್ಮಕ್ಳನ್ನ ಬಿಸಿಲಲ್ಲಿ ನಿಲ್ಲಿಸ್ತಕ್ಕಂಥದ್ದು ಬಹುಶಃ ನಮ್ಮ ಮನಸ್ಸು ಯಾರಿಗೂ ಕೂಡ ಒಪ್ಲಿಕ್ಕಿಲ್ಲ. ಆದ್ರೂ ಕೂಡ ಒಂದಷ್ಟು ಬಾರಿ ಇವೆಲ್ಲವೂ ಕೂಡ ಆಗ್ತದೆ, ನಮ್ಮ ಕೈನಲ್ಲಿ ಇರ್ಲಿಕ್ಕಿಲ್ಲ. ಹಾಗಾಗಿ ಹರೀಶ್ ಗೌಡ್ರಿಗೆ ಅದನ್ನೇ ಹೇಳ್ತಾ ಇದ್ದು, ನೀವು ನೋಡಿದ್ರಿ ಅವ್ರು ಯಾವತ್ತು ಕೂಗಾಡೋದಿಲ್ಲ, ಇವತ್ತು ಬಹಳ ಕೂಗಾಟ, ಕಿರ್ಚಾಟ, ರಂಪಾಟ ಹರೀಶ್ ಗೌಡ್ರು. ಬಹುಶಃ ಅದಕ್ಕೆ ಕಾರಣ ಎಲ್ಲಿ ನೀವು ಕಾತ್ ಕುಳಿತುಕೊಂಡಿದ್ದೀರಿ, ನೀನ್ ಎಷ್ಟು ಗಂಟೆ ಕಾಯಿಸ್ಬೇಕಲ್ಲಪ್ಪ ಅಂತ ಅವರಲ್ಲಿ ಇರ್ತಕ್ಕಂಥ ನಿಮ್ಮ ಮೇಲೆ ಒಂದು ಪ್ರೀತಿಯಿಂದ ಅಷ್ಟೇ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಬಹುಶಃ ಮಾತನಾಡ್ತಕ್ಕಂಥದಕ್ಕೆ ಇನ್ನೂ ಹಲವಾರು ವಿಚಾರಗಳಿದೆ. 1-2-3 ವಿಚಾರ ಕೊನೆಯದಾಗಿ ಮಾತನಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಇವತ್ತೇನು ಸ್ಟೇಟ್ ಸ್ಕಾಲರ್ಶಿಪ್ ಕಡೆಯಿಂದ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ವತಿಯಿಂದ ಇವತ್ತು ವಿದ್ಯಾವೇತನವನ್ನ ವಿದ್ಯಾರ್ಥಿಗಳಿಗೆ, ಬಡ ಮಕ್ಕಳಿಗೆ ನೀಡಬೇಕಾಗಿತ್ತು. ಇಲ್ಲಿಯವರೆಗೂ ಕೂಡ 40% ಆ ವಿದ್ಯಾರ್ಥಿಗಳಿಗೆ ವಿದ್ಯಾವೇತನವನ್ನ ನೀಡ್ತಾ ಇಲ್ಲ.
ಯಾಕೆ ಇದನ್ನೆಲ್ಲ ಮಾತನಾಡ್ತಾ ಇದ್ದೇನೆ ಇವತ್ತು? ನಿನ್ನೆ ದಿನ ನೀವು ಧಾರವಾಡದಲ್ಲಿ ನೋಡಿರ್ಬೇಕು ಏನಾಯ್ತು ಅಂತ. ಧಾರವಾಡದಲ್ಲಿ ಯುವಕರು ಬೀದಿಗಿಳಿದು ಇವತ್ತು ಸಂಪೂರ್ಣ ದಂಗೆ ನಡೀತಾ ಇದೆ ರಸ್ತೆಗಳಲ್ಲಿ. ಕಾರಣ, ಸರ್ಕಾರಿ ಹುದ್ದೆಗಳು ಇಲ್ಲಿವರೆಗೂ ಭರ್ತಿ ಮಾಡಿಲ್ಲ. ಸರ್ಕಾರಿ ಹುದ್ದೆಗಳು 2,85,000 ಹುದ್ದೆಗಳನ್ನ ಇಲ್ಲಿವರೆಗೂ ಭರ್ತಿ ಮಾಡಕ್ಕಾಗಿಲ್ಲ. ಕಾಂಗ್ರೆಸ್ನವ್ರು ಮಾತು ಕೊಟ್ಟಿದ್ರು, ಸ್ವತಃ ಮುಖ್ಯಮಂತ್ರಿಗಳ ಮಾತು ಕೊಟ್ಟಿದ್ರು. ಆದ್ರೆ ಇಲ್ಲಿವರೆಗೂ ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ತಕ್ಕಂಥದಕ್ಕೆ ಸಂಪೂರ್ಣ ವಿಫಲರಾಗಿದ್ದಾರೆ. ಆ ಕಾರಣದಿಂದ ಇವತ್ತು ಧಾರವಾಡದಲ್ಲಿ ಯುವಕರು ಬೀದಿಗೆ ಇಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾರಣ, ಬಹಳ ಜನ ರೈತಾಪಿ ವರ್ಗದ ಮಕ್ಕಳು ಓದಿದ್ದಾರೆ, ತುಂಬಾ ಜನ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಬರೆದಿದ್ದಾರೆ, ಪಾಸ್ ಔಟ್ ಆಗಿದ್ದಾರೆ. ಆದ್ರೆ ವಿಪರ್ಯಾಸ, ಅವ್ರಿಗೆ ಸರ್ಕಾರಗಳು ನೀಡಬೇಕಾದಂತ ಕೆಲಸ ಇಲ್ಲಿವರೆಗೂ ಕೂಡ ಅವ್ರಿಗೆ ಕೈಗೆ ಕೊಟ್ಟಿಲ್ಲ. ಆ ಕಾರಣದಿಂದ ಇವತ್ತು ಇನ್ನೊಂದು ಕಡೆ ನಮ್ಮ ಗಂಗಾ ಕಲ್ಯಾಣ ಯೋಜನೆಗೆ ಮಂಜೂರಾತಿ ಆಗದೆ, ಕೇವಲ ಕಾಗದ ಪತ್ರದಲ್ಲಿ ಮಂಜೂರಾತಿ ಆಗದೆ. ಆದ್ರೆ ಇಲ್ಲಿವರೆಗೂ ಕೂಡ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಮಧ್ಯಮ ವರ್ಗದ ರೈತರು, ಸಣ್ಣ ರೈತರು, ಪರಿಶಿಷ್ಟ ವರ್ಗದ ರೈತರುಗಳು ಏನು ಬೋರ್ವೆಲ್ಗಳನ್ನ ನಿಮಗೆ ಅನುಕೂಲ ಮಾಡ್ತಕ್ಕಂಥದಕ್ಕೆ ಗಂಗಾ ಕಲ್ಯಾಣ ಯೋಜನೆ ನಿಮಗೆ ಮೀಸಲಿಟ್ಟಿದ್ದೆ ಸರ್ಕಾರಗಳು, ಹಿಂದಿನ ಸರ್ಕಾರಗಳು. ಆದ್ರೆ ಇಲ್ಲಿಯವರೆಗೂ ಕೂಡ ಯಾವ ಘಟಕಗಳು ಕೂಡ, ಯಾವ ಬೋರ್ವೆಲ್ಗಳಿಗೂ ಕೂಡ ಇವತ್ತು ಚಾಲನೆಯನ್ನ ಕೊಟ್ಟಿಲ್ಲ ಈ ಸರ್ಕಾರ. ಒಟ್ಟಾರೆಯಾಗಿ ಮಾತನಾಡ್ತಾ ಹೋದ್ರೆ ಟಿಸಿ ಕನೆಕ್ಷನ್ ವಿಚಾರ ಮಾತನಾಡಬಹುದು. 25,000 ಇದ್ದಂತ ಟಿಸಿ ಕನೆಕ್ಷನ್ ಇವತ್ತು 2.5-3 ಲಕ್ಷಕ್ಕೆ ಹೋಗಿ ತಲುಪಿದೆ. ಮತ್ತೆ ಕರೆಂಟ್ಗಳು ಇವತ್ತು 2 ಗಂಟೆ 3 ಗಂಟೆಗೆ ರಾತ್ರಿ ಎಷ್ಟೊತ್ತಲ್ಲೋ ಕರೆಂಟ್ ಕೊಡ್ತೀರಿ. ವಿದ್ಯುತ್ ಸಂಪರ್ಕ ಇವತ್ತು ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ವಿದ್ಯುತ್ಗಳು ಕೊಡ್ತಾ ಇಲ್ಲ ಸರಿಯಾದಂತ ಸಂದರ್ಭದಲ್ಲಿ. ಈ ರೀತಿ ರೈತರುಗಳ ಜೀವನದ ಜೊತೆ ಚೆಲ್ಲಾಟವನ್ನ ಪ್ರತಿ ಹಂತದಲ್ಲೂ ಇವತ್ತು ಕಾಂಗ್ರೆಸ್ನವ್ರು ಏನ್ ಮಾಡ್ತಾ ಇದ್ದಾರೆ. ಬಹುಶಃ ಇದಕ್ಕೆಲ್ಲವೂ ಕೂಡ ಉತ್ತರವನ್ನ ಕೊಡಬೇಕು ಅಂತಕ್ಕಂಥದ್ದಾದ್ರೆ ಜನತಾದಳ ಪಕ್ಷ ಎಲ್ಲದಕ್ಕೂ ತಯಾರಿಯನ್ನ ಮಾಡ್ಕೊಂಡಿದ್ದೆ. ಮನೆಯಲ್ಲಿ ಕೂತು, ಕಚೇರಿಯಲ್ಲಿ ಕೂತು ನಾವ್ಯಾರು ಕೂಡ ರಾಜಕಾರಣ ಮಾಡ್ಕೊಂಡ್ ಬಂದಂತವ್ರಲ್ಲ. ಬೀದಿಯಲ್ಲಿ ಇಳಿತೇವೆ, ನಿಮ್ಮ ಜೊತೆಯಲ್ಲಿ ನಿಲ್ತೇವೆ, ರೈತರ ಜೊತೆಯಲ್ಲಿ ಇರ್ತೇವೆ. ಈ ಜನ ವಿರೋಧಿ ಸರ್ಕಾರವನ್ನ ಈ ರಾಜ್ಯದಿಂದ ಬುಡ ಸಮೇತ ಕಿತ್ತೋಗಿತಕ್ಕಂಥದ್ವರೆಗೂ ಕೂಡ ಹೋರಾಟ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು ಕಳೆದ ಇನ್ನೊಂದು 2 ವರ್ಷಗಳ ಕಾಲ ಯಾರು ಕೂಡ ಕುತ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ, ಎದೆಗುಂತಕ್ಕಂಥ ಪ್ರಶ್ನೆ ಇಲ್ಲ. 100ಕ್ಕೆ 100 ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಇವತ್ತು ಯಾವ ರೀತಿ ಇವತ್ತು ಚುನಾವಣೆ ಕಾವು ಇಲ್ಲದೆ ಹೋದ್ರೂ ಕೂಡ ನೀವು ಬಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಸೇರಿದ್ದೀರಿ. ಇದೇ ರೀತಿ ಬಹುಶಃ ಇವತ್ತು ಚುನಾವಣೆ ಏನಾದ್ರೂ ಡಿಕ್ಲೇರ್ ಆದ್ರೂ ಕೂಡ ಈ ಕೂಡಲೇ ಕಾಂಗ್ರೆಸ್ ಸರ್ಕಾರವನ್ನ ಮನೆಗೆ ಕಳಿಸ್ತಕ್ಕಂಥ ಒಂದು ಕೆಲಸವನ್ನ ನಾಡಿನ ಜನತೆ ಮಾಡ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಇನ್ನು ಮಾತನಾಡ್ತಕ್ಕಂಥದ್ದಕ್ಕೆ ಬಹುತೇಕ ವಿಚಾರಗಳಿದ್ರು. ಸಮಯ 3:20 ಆಗಿದೆ. ಇನ್ನೂ ನಿಮ್ಮ ಸಮಯ ತೆಗೆದುಕೊಳ್ಳೋದು ಬೇಡ. ಯಾಕೆಂದ್ರೆ ಇನ್ನೂ ಒಂದು ದೊಡ್ಡ ಸಮಾವೇಶವೂ ಕೂಡ ಬಹುಶಃ ಇನ್ನೊಂದು ತಿಂಗಳು 2 ತಿಂಗಳ ಒಳಗಡೆ ಮೈಸೂರು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮೊನ್ನೆ ದಿನ ಹಾಸನ್ನಲ್ಲಿ ಏನೊಂದು ಸಮಾವೇಶ ಆಯಿತು. ನಾಡಿದ್ದು ಬಿಜಾಪುರ ಜಿಲ್ಲೆಯಲ್ಲಿ ಕಿತ್ತೂರು ಕರ್ನಾಟಕದ 7 ಜಿಲ್ಲೆ ಸೇರಿ ಒಂದು ದೊಡ್ಡ ಸಮಾವೇಶವನ್ನ ಜನತಾದಳ ಪಕ್ಷ ಹಮ್ಮಿಕೊಂಡಿದೆ. ಅದೇ ರೀತಿ ಮೈಸೂರು ಜಿಲ್ಲೆಯಲ್ಲೂ ಕೂಡ ಒಂದು ದಿನಾಂಕ ಅತಿ ಶೀಘ್ರದಲ್ಲೇ ಪಕ್ಷದ ವರಿಷ್ಠರು ತೀರ್ಮಾನವನ್ನ ಮಾಡ್ತಾರೆ. ಆ ಒಂದು ಸಮಾವೇಶಕ್ಕೆ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನಾವು ನೀವೆಲ್ಲರೂ ಕೂಡ ಮೈಸೂರು ಜಿಲ್ಲೆಯಿಂದ ಹೋರಾಟವನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು. ಕಾರಣ, ಮೈಸೂರು ಜಿಲ್ಲೆ ಹಳೆ ಮೈಸೂರು ಪ್ರಾಂತ್ಯ ಅಂತ ನಾವೇನ್ ಕರಿತೇವೆ, ಮೈಸೂರು ಜಿಲ್ಲೆಗೆ ರಾಜಕೀಯವಾಗಿ ರಾಜ್ಯ ರಾಜಕಾರಣದಲ್ಲಿ ತನ್ನದಾದಂತ ಒಂದು ಇತಿಹಾಸ ಇದೆ. ಬಹುಶಃ ಮುಂದೊಂದು ದಿನ ಒಂದು ಹೊಸ ಇತಿಹಾಸವನ್ನ ಮರುಸೃಷ್ಟಿ ಮಾಡ್ತಕ್ಕಂಥದಕ್ಕೆ ಮೈಸೂರು ಜಿಲ್ಲೆಯಿಂದನೇ ತಗೊಳ್ತಕ್ಕಂಥ ಕೆಲವೊಂದಷ್ಟು ತೀರ್ಮಾನಗಳಾಗಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಮತ್ತೊಮ್ಮೆ ನನಗೆ ಹೊಗೆ ಸೊಪ್ಪಿಂದ ಹೇಳಿದ್ನಲ್ಲ ಹೇಳಿದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.